ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಅಮಲಕಿ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇದೇ ತಿಂಗಳು 10/3/2025 ಬಂದಿರತಕ್ಕಂತಹ ಅಮಲಕಿ ಏಕಾದಶಿಯ ವಿಶೇಷತೆ ಏನು, ಆ ದಿನ ನಾವು ಯಾವ ರೀತಿ ಪೂಜೆ ಸೇವೆನ ಸಲ್ಲಿಸ್ಬೋದು, ಯಾವ ರೀತಿ ನಾವು ಒಂದು ಸೇವೆನ ಮಾಡ್ಬೋದು, ಯಾವ ರೀತಿ ಉಪವಾಸ ಸೇವೆನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು, ಅಂದರೆ ಈ ವರ್ಷ ಮಾರ್ಚ್ 10/3/2025 ಬಂದಿರತಕ್ಕಂತಹ ಅಮಲಕಿ ಏಕಾದಶಿಯನ್ನು 10ನೇ ತಾರೀಕು ನಾವು ಆಚರಿಸಲಾಗುತ್ತೆ. ಇದನ್ನು ಆಮ್ಲ ಏಕಾದಶಿ ಮತ್ತು ರಂಗಬರಿ ಏಕಾದಶಿ ಮತ್ತು ಮುಂತಾದ ಹೆಸರುಗಳಿಂದಲೂ ಕೂಡ ಕರೆಯಲಾಗುತ್ತೆ. ಈ ಕಾರಣದಿಂದಾಗಿ ಈ ಏಕಾದಶಿಯಂದು ವಿಷ್ಣುವಿನ ಜೊತೆಗೆ ಆಮ್ಲ ಅಂದರೆ ನೆಲ್ಲಿಕಾಯಿ ಮರವನ್ನು ಕೂಡ ಪೂಜಿಸುವುದು ಮಹತ್ವವಾಗಿದೆ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳ ಪ್ರಕಾರ ವಿಷ್ಣುವು ವಿಶ್ವವನ್ನು ಸೃಷ್ಟಿಸುತ್ತಿದ್ದಾಗ ನೆಲ್ಲಿಕಾಯಿ ಮರವು ಸಹ ಕಾಣಿಸಿಕೊಂಡಿತು. ಆದ್ದರಿಂದ ಹಿಂದೂ ಧರ್ಮದಲ್ಲಿ ತುಳಸಿ, ಅರಳಿ ಮರ ಇತ್ಯಾದಿಗಳಂತೆ ನೆಲ್ಲಿಕಾಯಿಯನ್ನು ಸಹ ಶುಭ ಮತ್ತು ಅದೃಷ್ಟ ಮರವೆಂದು ಪರಿಗಣಿಸಲಾಗುತ್ತೆ. ಅಮಲಕಿ ಏಕಾದಶಿಯಂದು ಶ್ರೀಹರಿಯೊಂದಿಗೆ ನೆಲ್ಲಿಕಾಯಿ ಮರವನ್ನು ಸಹ ಪೂಜಿಸಿ, ಜೊತೆಗೆ ನೆಲ್ಲಿಕಾಯಿಯಿಂದ ತಯಾರಿಸಿದ ಆಹಾರವೂ ಸಹ ಸೇವಿಸಿ. ಆದರೆ ತಪ್ಪಾಗಿಯಾದರೂ ಕೂಡ ಮಾಂಸ, ಮದ್ಯ, ಈರುಳ್ಳಿ, ಬೆಳ್ಳುಳ್ಳಿ, ಬೇಳೆ ಮತ್ತು ಅನ್ನ ಸೇವಿಸಬೇಡಿ. ಅನ್ನ ತಿನ್ನೋಂಗಿಲ್ಲ ಅವತ್ತಿನ ದಿನ, ಆಯ್ತಾ. ಇದಲ್ಲದೆ ಅಮಲಕಿ ಏಕಾದಶಿಯಂದು ವಿಷ್ಣುವನ್ನು ಪೂಜಿಸುವಾಗ ತುಳಸಿ ಎಲೆಗಳನ್ನು ಅರ್ಪಿಸಿ. ಆದರೆ ತುಳಸಿ ಎಲೆಯನ್ನು ಏಕಾದಶಿ ದಿನನೇ ಕಿತ್ತಬಾರ್ದು. ಮೊದಲನೇ ದಿನ ಅಂದರೆ ಮುಂಚಿತವಾಗಿ, ಒಂದಿನ ಮುಂಚಿತವಾಗಿಯೇ ನೀವು ತುಳಸಿ ಒಂದು ಎಲೆಗಳನ್ನು ನೀವು ತಂದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಏಕಾದಶಿ ದಿನ ತುಳಸಿ ಎಲೆಗಳನ್ನು ಕಿತ್ತಬೇಡಿ, ಆಯಿತಾ. ಏಕಾದಶಿಯ ಉಪವಾಸ ಆಚರಿಸುವವರು ತಮ್ಮ ಮನಸ್ಸಲ್ಲಿ ಯಾರ ಬಗ್ಗೆಯೂ ಕೂಡ ಕೆಟ್ಟ ಆಲೋಚನೆ ತರಬಾರದು. ಅದಲ್ಲದೆ ಉಪವಾಸದ ಸಮಯದಲ್ಲಿ ವಾದಗಳು ಮತ್ತು ಕೋಪದಿಂದ ದೂರವಿರಿ. ಇದಲ್ಲದೆ ಅಮಲಕಿ ಏಕಾದಶಿಯಂದು ನೀವು ಕೂದಲು ತೆಗೆಸೋದಾಗಿರ್ಬೋದು, ಉಗುರನ್ನು ತೆಗೆಯೋದಾಗಿರ್ಬೋದು ಮಾಡುವಂಥದ್ದಲ್ಲ. ಏಕಾದಶಿಯ ಉಪವಾಸವನ್ನು ಆಚರಿಸುವವರು ಈ ದಿನ ಸ್ನಾನ ಮಾಡುವಾಗ ಯಾವುದೇ ರೀತಿಯ ಸೋಪು ಬಳಸದೆ, ಅಂದರೆ ನೀವು ಸ್ನಾನಕ್ಕೆ ಸೋಪೆಲ್ಲ ಬಳಸಲಿಲ್ಲ ಅಂದರೆ ತುಂಬಾ ಒಳ್ಳೆಯದಂತೆ. ಇನ್ನು ಆರೋಗ್ಯ ಸಮಸ್ಯೆ ಇರೋರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಏಕಾದಶಿನ ಪಾಲಿಸಿ ನೀವು ಮಾಡಿ ಉಪವಾಸವನ್ನು ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಯಾಕಂದರೆ ನಿಮಗೆ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬೇಡ, ಮನಸ್ಸಲ್ಲೇ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರಿಗೂ ಕೂಡ ಖಂಡಿತ ಅರ್ಥ ಆಗುತ್ತಲ್ವಾ. ನೀವು ಮಾಡೋಕ್ಕಾಗ್ತಿಲ್ಲ ಅಂದರೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಲ್ಲೇ, ಖಂಡಿತ ನೀವೇನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಯಾರಿಗೆಲ್ಲ ಮಾಡೋಕ್ಕೆ ಅನುಕೂಲವಾಗಿದೆಯೋ ಮಾಡ್ತೀನಿ ಅನ್ನುವಂಥವ್ರು ಮಾಡ್ಬೋದು. ಒಂದು ವೇಳೆ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ, ಸ್ವಲ್ಪ ಪೂರ್ತಿ ಕಟ್ಟುನಿಟ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹಣ್ಣನ್ನು ಸೇವಿಸ್ಬೋದು, ಆಯಿತಾ. ಹಣ್ಣನ್ನು ಸೇವಿಸಿ ನೀವು ಖಂಡಿತವಾಗ್ಲೂ ಕೂಡ ಹಣ್ಣನ್ನಾಗಲಿ ಸ್ವಲ್ಪ ಹಾಲನ್ನಾಗಲಿ ಸೇವನೆ ಮಾಡಬಹುದು. ಇನ್ನು ಈ ಅಮಲಕಿ ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬನ್ನಿ. ಅಂದರೆ ಈ ಒಂದು ಅಮಲಕಿ ಏಕಾದಶಿಯ ತಿಥಿ ಆರಂಭ ಆಗುವಂಥದ್ದು ನಮಗೆ ಮಾರ್ಚ್ 9ನೇ ತಾರೀಕು 9/3/2025 ಬೆಳಗ್ಗೆ 7:45 ಪ್ರಾರಂಭವಾಗಿ, ಇನ್ನು ಏಕಾದಶಿಯ ತಿಥಿ ಅಂತ್ಯ ಆಗುವಂಥದ್ದು ನಮಗೆ ಮಾರ್ಚ್ 10ನೇ ತಾರೀಕು 10/3/2025 7:45 ಬೆಳಗ್ಗೆ ಅಂತ್ಯಗೊಳ್ಳುವಂಥದ್ದು. ಅಂದರೆ ಈ ಒಂದು ಅಮಲಕಿ ಏಕಾದಶಿಯ ತಿಥಿ ಅಂತ್ಯಗೊಳ್ಳುವಂಥದ್ದು ನಮಗೆ ಮಾರ್ಚ್ 10ನೇ ತಾರೀಕು 7:45 ಬೆಳಗ್ಗೆ. ಇನ್ನು ನಾವು ಉಪವಾಸ ಮಾಡುವಂಥವ್ರು 10ನೇ ತಾರೀಕೆ ಮಾಡುವಂಥದ್ದು. ಮಾರ್ಚ್ 10ನೇ ತಾರೀಕೆ ಏಕಾದಶಿ ಇರುವುದರಿಂದ ಅವತ್ತಿನ ದಿನ ಉಪವಾಸ ಮಾಡುವಂಥದ್ದು. ಇನ್ನು ಪಾರಾಯಣ ಸಮಯ ಏನಂತ ಅಂದರೆ ನಮಗೆ 11ನೇ ತಾರೀಕು 11/3/2025 ನಮಗೆ 6:43 8:14 ಕೂಡ ಬೆಳಗ್ಗೆ ಸಮಯ ಇರುತ್ತೆ. ಅಂದರೆ ಬೆಳಗ್ಗೆ 6:43 8:14 ಕೂಡ ಬೆಳಗ್ಗೆ ಸಮಯ ಇರುತ್ತೆ ಪಾರಾಯಣ ಮಾಡುವಂಥವ್ರು, ಉಪವಾಸ ಮುರಿಯುವಂಥವ್ರು. ಈ ದಿನ ಗುರುರಾಯರಿಗೆ ನಾವು ಯಾವುದೇ ರೀತಿಯ ನೈವೇದ್ಯ ಅಂತೂ ಖಂಡಿತವಾಗ್ಲೂ ಇಡುವಂಥದ್ದು ಇರೋದಿಲ್ಲ. ಇನ್ನು ಅಂದರೆ ನೀವು ದೀಪವನ್ನು ಹಚ್ಬೋದು ಅಷ್ಟೇ. ರಾಯರ ಮುಂದೆ ದೀಪವನ್ನು ಹಚ್ಚಿ ಉಪವಾಸವನ್ನು ಶುರು ಮಾಡುವಂಥದ್ದು ಏನಿದೆ ಅಲ್ವಾ. ಪ್ರತಿ ಗುರುವಾರ ಉಪವಾಸ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಈ ಏಕಾದಶಿಯ ಉಪವಾಸವನ್ನು ಮಾಡೋದ್ರಿಂದ ಮನುಷ್ಯ ತನ್ನ ಪಾಪಕರ್ಮಗಳಿಂದ ಮುಕ್ತಿ ಹೊಂದಿ ಒಂದು ದೇವರ ಒಂದು ಕರುಣಾದೃಷ್ಟಿಗೆ ಖಂಡಿತ ಹತ್ರ ಆಗ್ತಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಅಂದರೆ ಎಲ್ಲ ರೀತಿಯ ಪಾಪಕರ್ಮಗಳು ಕೂಡ ದೂರ ಆಗುತ್ತೆ. ತಾನು ಮಾಡಿದಂಥ ಪಾಪಕರ್ಮಗಳಿಂದ ಮನುಷ್ಯ ಮುಕ್ತಿ ಹೊಂದಿದ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ದೇವರ ಅನುಗ್ರಹ ಆಯಿತು ಅಂದರೆ ಅವನು ಎಂಥದೇ ಕಷ್ಟದಲ್ಲಿದ್ದರೂ ಕೂಡ ಈಚೆಗೆ ಬರ್ತಾನೆ. ಇನ್ನು ಇನ್ನೊಂದು ವಿಶೇಷ ಏನಂತ ಅಂದರೆ ಈ ಏಕಾದಶಿಯಂದು ನೆಲ್ಲಿಕಾಯಿ ಮರವನ್ನು ಏನಾದರೂ ಪೂಜಿಸೋದಾಯಿತು ಅಂದರೆ ಹತ್ರ ಇದ್ದರೆ ಪೂಜೆ ಮಾಡಿ, ಇಲ್ಲ ಅಂದರೆ ನೀವು ತುಳಸಿ ಮರವನ್ನು ಪೂಜೆ ಮಾಡಿದರೂ ಕೂಡ ನಡೆಯುತ್ತೆ. ತುಳಸಿ ಗಿಡಕ್ಕೆ ಪೂಜೆ ಸೇವೆ ಸಲ್ಲಿಸಿದರೂ ಕೂಡ ನಡೆಯುತ್ತೆ. ಅಂದರೆ ನೆಲ್ಲಿಕಾಯಿ ಮರವನ್ನು ನೀವೇನಾದರೂ ಪೂಜಿಸ್ತೀರಾ, ಹತ್ರ ಇದೆ ಅಂತ ಅಂದರೆ ಮಕ್ಕಳಾಗಿಲ್ಲ ಅಂತಿರುತ್ತೆ ನೋಡಿ, ಅವರು ಪೂಜಿಸೋದು ತುಂಬಾ ಒಳ್ಳೆಯದು. ನಾವು ತುಂಬ ವರ್ಷಗಳಾಯಿತು ನಮಗೆ ಮಕ್ಕಳಾಗಿಲ್ಲ,
ದೇವರು ಮಕ್ಕಳನ್ನ ಕರುಣಿಸ್ತಾ ಇಲ್ಲ ಅನ್ನೋರು ಇರ್ತಿರಲ್ವ, ಖಂಡಿತ ಈ ದಿನ ಪೂಜೆ ಸೇವೆನ ಸಲ್ಲಿಸೋದ್ರಿಂದ ಖಂಡಿತ ನಿಮಗೆ ದೇವರು ಮಕ್ಕಳನ್ನು ಪ್ರಸಾದಿಸ್ತಾರೆ, ವಿಷ್ಣು ದೇವರ ಅನುಗ್ರಹದಿಂದ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇಲ್ಲ ಅಂತಂದರೆ ತುಳಸಿ ಗಿಡವನ್ನು ನೀವು ಪೂಜಿಸಬಹುದು. ಸಾಧ್ಯವಾದರೆ ಅವತ್ತಿನ ದಿನ ಯಾರೆಲ್ಲ ರಾಯರ ಭಕ್ತರಿದ್ದೀರೋ ರಾಯರ ಮಠಕ್ಕೂ ಕೂಡ ಸಂಜೆ ಹತ್ರದಲ್ಲಿದ್ದರೆ ಹೋಗಿ ಬನ್ನಿ, ಅಥವಾ ಸಂಜೆ ಸಮಯದಲ್ಲಿ ರಾಯರಿಗೆ ಅದೇ 2 ಊದಿನ ಕಡ್ಡಿನ ಹಚ್ಚಿ ಪೂಜೆ ಸೇವೆನ ಸಲ್ಲಿಸೋದು. ನೈವೇದ್ಯ ಅಂತೂ ಏನು ಇಡೋದಿರೋದಿಲ್ಲ. ಅಂದರೆ ರಾಯರು ಕೂಡ ಅವತ್ತು ಕಂಪ್ಲೀಟಾಗಿ ಉಪವಾಸ ಇರ್ತಾರೆ. ಅವರು ಕೂಡ ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ ಗುರು ರಾಯರ ಹೊತ್ತು. ಅವರು ಕೂಡ ಇರೋದ್ರಿಂದ ನಾವು ಅವತ್ತಿನ ದಿನ ರಾಯರ ಜೊತೆಗೆ ಇರುವಂಥದ್ದು ತುಂಬಾ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಆಯಿತಾ? ಯಾರೆಲ್ಲ ಈ ಅಮಲಕ್ಕಿ ಏಕಾದಶಿನ ಪಾಲಿಸ್ತಾ ಇರ್ತೀರೋ, ಮಾಡಬೇಕಂತ ಇರ್ತೀರೋ, ಗೊತ್ತಾಗಲಿ ಅಂತ ಕೂಡ ವಿಡಿಯೋ ಮಾಡಿದೆ. ನಿಮ್ಮ ಆಸೆ ಕನಸುಗಳನ್ನೆಲ್ಲವೂ ಕೂಡ ಗುರು ರಾಯರ ಆಶೀರ್ವಾದದಿಂದ, ಮಹಾವಿಷ್ಣು ದೇವರಿಂದ, ಮುಕ್ಕೋಟಿ ದೇವಾನುದೇವತೆಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ. ಏನೊಂದು ಕೋರಿಕೆನ ಇಟ್ಕೊಂಡು ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದೀರೋ ಶ್ರದ್ಧೆ ಭಕ್ತಿಯಿಂದ, ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಕೋರಿಕೆ ಜೊತೆಗೆ ಸಂಪೂರ್ಣ ಫಲಗಳು ಕೂಡ ಸಿಗಲಿ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಗುರು ರಾಯರ ಅನುಗ್ರಹ, ಮುಕ್ಕೋಟಿ ದೇವಾನುದೇವತೆಗಳ ಅನುಗ್ರಹ, ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಸರಿನಾ? ಯಾರೆಲ್ಲ ಆಚರಿಸ್ಬೇಕಂತ ಇದ್ರೋ ಖಂಡಿತ ಆಚರಿಸಿ, ಒಳ್ಳೆಯದಾಗಲಿ.